ವೆಲ್ಕಮ್ ಬ್ಯಾಕ್ ಅಗೈನ್. ಸ್ವಾಗತ ಎಲ್ಲರಿಗೂ ಹೊಸ ವಿಡಿಯೋಗೆ. ನನ್ನ ಪ್ರೀತಿಯ ಕನ್ನಡಿಗ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸ್ ಆಫ್ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಆಫ್ಟರ್ 7 days 8 days ಮಾಡ್ತಾಯಿದ್ದೀನಿ. ಸೊ ಇವತ್ತಿಂದ 30 days 30 ವಿಡಿಯೋ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ಸೊ ಇವತ್ತಿಗೆ ಫಸ್ಟಿಗೆ ಸ್ಟಾರ್ಟ್ ಮಾಡೋಣ. ದಾವಡಿ ನಮಗೆ ಬೇಕು, ಹಂಗೆ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆನಾ? ಇಷ್ಟು ನಮ್ಮ ದಾವಡಿ ಬೌಂಡ್ರಿ ಇವಾಗ ನೋಡ್ಕೊಳ್ರಿ. ಇಷ್ಟು ಆ ಕಡೆ ಕೂತ್ಕೊಳ್ಳೋಕೆ ಜಾಗ ಐತೆ ಅಷ್ಟೇ, ಕೂತ್ಕೊಳ್ಳೋಕೆ ಅಂದರೆ ಮಳೆ ಬಂದಾಗ ಜಾಗ ಐತೆ ಕೂತ್ಕೊಳ್ಳೋಕಷ್ಟೇ. ಸೊ ಈ ಕಡೆ ಇಷ್ಟು ಈ ಥರ ಕ್ಲೋಸ್ ಮಾಡಿದ್ದೀರಿ, ಕ್ಲೋಸ್ ಆಗಿಬಿಡೈತೆ. ಅಂದರೆ ಹಳೆಗೂಡೆಲ್ಲ ಆಚೆ ಇಕ್ಬಿಟ್ಟಿದ್ದಾರೆ. ಸೊ ನಾನು ಸ್ವಲ್ಪ ದಿವಸ ಇದ್ದಿಲ್ಲ, ಇವಾಗ ಬಂದಿರೋದು, ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಸೊ ಇಷ್ಟು ದಿನ ಅಣ್ಣ ನೋಡ್ಕೊತಾ ಇದ್ರು, ಎಲ್ಲ ಹೆಂಗೆ ಆಗೋಯ್ತು ಏನೋ ಗೊತ್ತಿಲ್ಲ. ಜೊತೆಗಳೆಲ್ಲ ಹಾಕ್ಬಿಟ್ಟವ್ರೆ, ಜೊತೆಗಳು ಹಾಕಿ ಮೊಟ್ಟೆಗಳು ಕೂಡ ಇಟ್ಕೊಂಡ್ಬಿಟ್ಟಿದ್ದಾವೆ. ಯಾವ್ಯಾವ ಜೊತೆ ಹಾಕೋರೆ ಏನು ಮುಂದೂ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಜೊತೆ ಹಾಕಿ ಆಲ್ರೆಡಿ ಮೊಟ್ಟೆಗಳು ಇಟ್ಬಿಟ್ಟಿದ್ದಾವೆ. ಇವಾಗ ಆ ಮೊಟ್ಟೆಗಳು ಎದ್ದು ಬಿಸಾಕೋಕ್ಕಲ್ಲ, ಯಾಕಂತಂದರೆ ನೋಡಿದೆ, ಚೆಕ್ ಮಾಡಿಲ್ಲ, ಆಲ್ಮೋಸ್ಟ್ ಎಲ್ಲ ಫಾರ್ಮ್ ಆದಂಗಿದೆ. ಚೆಕ್ ಮಾಡಿಲ್ಲ, ಇಲ್ಲ ನಾನು ಬಿಸಾಕ್ಬಿಡ್ತಾಯಿದ್ದೆ ಮೊಟ್ಟೆನ. ಬಟ್ ಏನು ಮಾಡೋಂಗಿಲ್ಲ, ಮೊಟ್ಟೆಗಳು ಫಾರ್ಮ್ ಆಗಿದ್ದರೆ ಸೊ ಅದು ತಪ್ಪು ನಾವು ಬಿಸಾಕೋದು. ಯಾಕಂತಂದರೆ ಮೊಟ್ಟೆ ಫಾರ್ಮ್ ಆಗಿಂದ ಮುಂಚೆ ಬಿಸಾಕಿದ್ರೆ ಅದ್ರಲ್ಲಿ ಜೀವ ಇರೋಲ್ಲ, ಓಕೆ, ಬಿಸಾಕಿದ್ರೆ ಏನೂ ಇರೋಲ್ಲ. ಫಾರ್ಮ್ ಆದಮೇಲೆ ಬಿಸಾಕಿದ್ರೆ ಅದ್ರಲ್ಲಿ ಜೀವ ಇರುತ್ತೆ, ಅದು ತಪ್ಪು ಮಾಡ್ದಂಗೆ. ಸೊ ಬೇಡ, ಆದರೆ ಪಟ್ಟಾಗಳಾಗಲಿ, ನೋಡೋಣ ಏನಾಗುತ್ತೆ ಅಂತ. ಸೊ ಸದ್ಯಕ್ಕೆ ಇಲ್ಲಿರೋ ಸ್ವಲ್ಪ ಐಟಮ್ಸ್ನ ಎತ್ತಿ ಆಚೆ ಇಟ್ಕೊಂಡು ಅದಾದಮೇಲೆ ಕೆಲಸ ಮಾಡ್ಕೊಳ್ಳೋಣ. ದಾವಡಿನೂ ಫುಲ್ಲು ಕ್ಲೀನ್ ಮಾಡಬೇಕು. ಫುಲ್ ಅಂದರೆ ಫುಲ್ ಗಲೀಜಾಗಿ ಹೋಗಿದೆ ನೋಡಿರಿ, ಫುಲ್ ಅಂದರೆ ಫುಲ್ ಗಲೀಜು. ಸೊ ಈ ಥರ ಇದ್ದರೆ ಅಷ್ಟೇ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ವಾಪಸ್ ನೋಡಿ ಇಲ್ಲೇ ಏನು ಕಾಣಿಸ್ತಾ ಇದೆ, ಮಳೆಗಾಲ ಬಂತವರು ಇಲಿ ವಾಪಸ್ ಬಂದಿದೆ ದಾವಡಿಗೆ. ನನಗೆ ಗೊತ್ತಿರಂಗೆ ಇಲಿ ಬಂದೈತೆ ವಾಪಸ್ಸು ದಾವಡಿಗೆ. ಸೊ ಅದು ಎಲ್ಲೈತೋ ಏನೋ ಒಂದು ಗೊತ್ತಿಲ್ಲ. ಅದನ್ನೊಂದು ಸರಿ ಮಾಡೋಣ. ಇವಾಗ ಇಲ್ಲಿ ಇನ್ನೊಂದು ಗೂಡು ಹಾಕ್ಕೊಬೇಕು, ಸ್ವಲ್ಪ ಅಕ್ಕಿಗಳು ತರಬೇಕು. ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ಗೂಡು ಹಾಕ್ಕೊಬೇಕು. ಅದರಿಂದ ಇದರಲ್ಲಿರೋ ಸ್ವಲ್ಪ ಐಟಮ್ಸ್ ಎಲ್ಲ ಎತ್ತಿ ಒಂದೇ ಸೈಡ್ಗೆ ನೋಡಿ ಹೆಂಗಾಗ್ಬಿಡಿದೆ ನಾನು ದಾವಡಿ ಥರನೇ ಇಲ್ಲ. ಒಂದು ಸೈಡ್ ಅಂತೂ ದಾವಡಿ ಥರನೇ ಇಲ್ಲ, ಯಾವುದೋ ಸ್ಟೋರ್ ರೂಮ್ ಥರ ಐತೆ. ಅದು ಇನ್ನೊಂದು ಸೈಡು ದಾವಡಿ ಥರ ಕಾಣಿಸ್ತೈತೆ. ಸೊ ಒಂದು ಸೈಡನ್ನು ಕ್ಲೀನಾಗಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದೆಲ್ಲ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಇನ್ನೊಂದು ಸೈಡನ್ನು ರೆಡಿ ಮಾಡ್ಕೊತೀನಿ ಕ್ಲೀನಾಗಿ. ಇಲ್ಲಿ ಅಕ್ಕಿಗಳೆಲ್ಲ ಇದರಲ್ಲಿ ಇಕ್ಕಿದ್ದೀನಿ, ಯಾಕಂತಂದರೆ ಗೂಡು ಕ್ಲೀನ್ ಮಾಡಬೇಕು, ಅದಕ್ಕೋಸ್ಕರ. ಆದ್ದರಿಂದ ಅದಕ್ಕಿಂತ ಫಸ್ಟು ಇದನ್ನು ರೆಡಿ ಮಾಡ್ಕೊಂಬಂದು ಅನಿಸ್ತು ಇವಾಗ. ಯಪ್ಪ, ಕಾಣೆಗಳು ಫುಲ್ಲು ಗಲೀಜು ನೋಡಿರಿ. ಒಂದು ವಾರ ಹತ್ರ 1 ವೀಕ್ ಬಂದಿದ್ದಿಲ್ಲ ರೋಡು. ಟೂರ್ನಮೆಂಟ್ ಇತ್ತು, ಟೂರ್ನಮೆಂಟ್ ಹೋಗಿದ್ದೆ. ಒಂದು ವಾರ ಬರೋಕ್ಕಾಗಿಲ್ಲ. ಅಷ್ಟೊತ್ತಲ್ಲಿ ದಾವಡಿದು ಗೂಡೆಲ್ಲ ಆಚೆ ಇಟ್ಬಿಟ್ಟು ಏನೇನಾಗುತ್ತೆ ಬಿಟ್ಟಕ್ಕೆ ಆ ಗೂಡೆ ತೊಳಗಡೆ ಹಾಕ್ಬೇಕು. ಯಾಕಂದರೆ ಸ್ವಲ್ಪ ಅಕ್ಕಿಗಳು ಬರುತ್ತೆ. ಆದರೆ ಈವ್ನಿಂಗ್ ತೋರಿಸ್ತೀನಿ, ಇಲ್ಲ ಅಂತಂದರೆ ನಾಳೆ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ. 30 days 30 ವೀಡಿಯೋ ಅಲ್ಲ, ಡೈಲಿ ಒಂದೊಂದು ವೀಡಿಯೋ ಇರುತ್ತೆ. ಡೈಲಿ ರೆಗ್ಯುಲರ್ ಮಿಸ್ ಆಗಲ್ಲ ಅಂದ್ಕೊಳ್ರಿ. ಡೈಲಿ ವೀಡಿಯೋಗಳು ಅನ್ನೋದು ಇದ್ದೇ ಇರ್ತೈತೆ. ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಓಕೆನಾ. ಸೊ ಸದ್ಯಕ್ಕೆ ಇವಾಗ ಇಲ್ಲ ಸ್ವಲ್ಪ ನೀರಾಗಿತ್ತು, ಅಲ್ಲಿ ಮಣ್ಣು ಹಾಕ್ಬಿಟ್ಟು ಆಮೇಲೆ ಮಣ್ಣೆಲ್ಲ ಎತ್ತಾಕ್ತೀನಿ. ನೀರಾಗಿತ್ತಲ್ಲ ಒಂಥರ ಖಾಲಿ ಒಂಥರ ಆಗ್ತಾಯಿತ್ತು. ಎಲ್ಲ ಗೂಡುಗಳನ್ನೂ ಕ್ಲೀನ್ ಮಾಡಿದೆ. ಎಲ್ಲ ಗೂಡು ಇಷ್ಟು ಗೂಡು ಕ್ಲೀನ್ ಮಾಡಿದ್ದಕ್ಕೆ ಕಸ ಪ್ಲಸ್ಸು ವೇಸ್ಟ್, ಅಕ್ಕಿಗಳದ್ದು ವೇಸ್ಟು, ಕಸ, ಮೇವು ವೇಸ್ಟು ಎಲ್ಲ ಬಂತು. ಇಷ್ಟು ಒಂದು ವಾರಕ್ಕೆ ಇನ್ನು ಇದೆಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಜರ್ಗಿಸ್ಕೊಂಡು ಎತ್ತಿ ಕಡೆಗೆ ಹಾಕ್ಬಿಟ್ಟು ಈ ಸೈಡ್ ಕ್ಲೀನ್ ಮಾಡಿಕೊಂಡು ಅಲ್ಲೊಂದು 2 ಇಟ್ಟಿಗೆಗೆ ಇಟ್ಬಿಟ್ಟು ಆ ಗೂಡು ಎತ್ಕೊಂಬಂದು ಇಕ್ಬೇಕು. ಯಾಕಂತಂದರೆ ಆ ಗೂಡು ತುಂಬ ಇಂಪಾರ್ಟೆಂಟ್ ನನಗೆ, ಓಕೆನಾ. ಅದನ್ನೇ ಆಚೆ ಇಕ್ಬಿಟ್ಟವ್ರೆ, ನಾನು ನೋಡ್ಕೊಂಡಿಲ್ಲ. ಇವತ್ತು ಬಂದಿದ್ದಕ್ಕೆ ನೋಡಿದ್ದೀನಿ, ಎತ್ಕೊಂಬಂದು ಆಚೆ ಇಕ್ತೀನಿ ಅಥವಾ ಒಳಗೆ ಇಕ್ತೀನಿ. ಅಲ್ಲಿ ಅದರಲ್ಲಿ ಅಕ್ಕಿಗಳು ಎತ್ಕೊಂಬಂದು ಇಕ್ತೀನಿ. ಪ್ಲಸ್ಸು ಮೇವು ಹಾಕ್ಬೇಕಿನ್ನು, ನೀರು ತೋರಿಸ್ಬೇಕು ಅಕ್ಕಿಗಳಿಗೆ. ಹಾಗೆ ಕೇಜ್ ಅಪ್ಡೇಟ್ ಅಂತ ಇದ್ರಿ. ಸೊ ಕೇಜ್ ಅಪ್ಡೇಟ್ನ ಈ ವಿಡಿಯೋದಲ್ಲಿ ಮಾಡೋದು ಬೇಡ. ಈ ವಿಡಿಯೋದಲ್ಲಿ ಜಸ್ಟ್ ಮಟ್ಟ 1 2 3 ಅಕ್ಕಿಗಳು ಮೊಟ್ಟೆ ಇಟ್ಟೈತೆ. ಸೊ ಅದ್ರ ಕೇಜ್ ಅಪ್ಡೇಟ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಯಾಕಂದರೆ ಕೇಜ್ ಅಪ್ಡೇಟ್ ಕೇಳ್ತಾ ಇದ್ದೀರಲ್ಲ ತುಂಬ ಜನ, ಅದಕ್ಕೋಸ್ಕರ ಕೇಜ್ ಅಪ್ಡೇಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ನಾವು. ಈ ವಿಡಿಯೋದಲ್ಲಿ ಇಷ್ಟು ಕೆಲಸ ಮುಗಿಸಿದ್ದೀನಿ. ಯಾಕಂತಂದರೆ ಒಬ್ಬನೇ ಇದ್ದೀನಲ್ಲ, ಹೆವಿ ಸುಸ್ತಾಗುತ್ತೆ ಇಷ್ಟು ಕೆಲಸ ಮಾಡೋಷ್ಟರಲ್ಲಿ. 20,000 ಫಾಲೋವರ್ಸ್ ಇಲ್ಲಿದ್ರು ನಮ್ಮ ದಾಡಿಲಿ ಬಂದು ನಾನೇ ಗೂಡು ಗೀಚಬೇಕು. ಸೊ ಅವಾಗಲೇ ಕರೆಕ್ಟ್ ಅನ್ಸೋದು ನನಗೆ. ಯಾಕಂದರೆ ಇಷ್ಟು ಒಂದು ವಾರ ಬಿಟ್ಟೋದಾಗಿಲ್ಲ, ಫುಲ್ ಗಲೀಜು ಹಾಕೋತೈತೆ. ಸೊ ಬಂದು ಗೂಡು ಕ್ಲೀನ್ ಮಾಡಿದ್ಮೇಲೆ ನನಗೂ ನೆಮ್ಮದಿ ಆಗಿದ್ದು. ಬೇರೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಗೂಡು ಕ್ಲೀನ್ ಮಾಡೋ ಗಂಟ ನೆಮ್ಮದಿ ಸಿಕ್ಕಿಲ್ಲ, ಅದಕ್ಕೋಸ್ಕರ ಗೂಡು ಕ್ಲೀನ್ ಮಾಡಿದ್ದೀನಿ. ಸದ್ಯಕ್ಕೆಲ್ಲ ಕೆಲಸ ಮುಗೀತು. ಕಾಣೆಗಳೆಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು ನೀರು ತೋರಿಸ್ಬಿಟ್ಟು ಓಡಾಟ ಬನ್ನಿ. ಓಕೆ ಗೈಸ್, ನೀರೆಲ್ಲ ತೋರಿಸಿದ್ದಾಯಿತು. ಸೊ ಇವಾಗ ಕ್ರೇಟ್ಗಳೆಲ್ಲ ತೊಳಿಬೇಕು. ಎಲ್ಲ ಕ್ರೇಟ್ಗಳು ಆಚೆ ಇಷ್ಟು ಮಾತ್ರ ಕ್ರೇಟ್ಗಳೈತೆ, ಮಿಕ್ಕಿದೆಲ್ಲ ಇಲ್ಲೆಲ್ಲ ಆಚೆ ಬಿದ್ದೈತೆ, ಎಲ್ಲ ತೊಳೆದಾಕಬೇಕು. ನಾನು ಮಾಡೋಂಗಿಲ್ಲ, ಇವತ್ತೇ ಬಂದಿರೋದು ನಾನು. ಒಂದೊಂದೇ ಮಾಡ್ಕೊಬೇಕು. ಫಸ್ಟು ನನಗೆ ಗೂಡು ನೋಡ್ಕೊಂಡು ಸಮಾಧಾನ ಆಗಿಲ್ಲ, ಅದಕ್ಕೋಸ್ಕರ ಗೂಡು ಕ್ಲೀನ್ ಮಾಡ್ಕೊಂಡೆ ಇವತ್ತು. ಇಲ್ಲ ಅಂತಂದರೆ ಬೇರೆ ಕೆಲಸ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಇವಾಗ ಎಲ್ಲರೂ ಕೇಳ್ತಾಯಿದ್ರಿ, ಅಕ್ಕಿಗಳು ಫುಲ್ ವೀಕ್ ಆಗ್ತೈತೆ. ಎಲ್ಲರದ್ದು ಈ ಟೈಮಲ್ಲಿ ವೀಕ್ ಆಗುತ್ತೆ. ಯಾಕಂದರೆ ಮಳೆಗಾಲ ಅಲ್ವಾ, ಇಷ್ಟು ದಿವಸ ಬಿಸಿಲಿತ್ತು. ಮಳೆಗಾಲ ಆದ್ರೂ ಬಿಸಿಲಿರುತ್ತೆ. ಕೆಲವೊಂದು ಕಡೆ ವೆದರ್ ಹೆಂಗೈತೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಹೆಂಗಪ್ಪ ಆಯ್ತು ಅಂದರೆ ವೆದರು ಬೆಳಗ್ಗೆಯಿಂದ ಫುಲ್ ಬಿಸಿಲು ಹೊಡಿಯುತ್ತೆ, ಸಾಯಂಕಾಲ ಆದಮೇಲೆ ಮಳೆ ಬೀಳುತ್ತೆ. ಸೊ ಆ ಥರ ವೆದರ್ ಇದ್ದಾಗ ಅಕ್ಕಿಗಳು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಮಳೆ ಇರೋ ಟೈಮಲ್ಲಿ ಸ್ವಲ್ಪ ಬಿಸಿನೀರು ಕೊಟ್ಕೊಂಡು ಮೇಂಟೈನ್ ಮಾಡಿರಿ. ಅಕ್ಕಿಗಳು ದಪ್ಪ ಆಗ್ತಾಯಿಲ್ಲ ಅಂದರೆ ದೊಡ್ಡ ಮೇವುಗಳು ಯೂಸ್ ಮಾಡಿರಿ.
ರಾಗಿ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ದೊಡ್ಡ ಮೇವು ಹಾಕಿರಿ. ರಾಗಿ ಕೊಡಲೇಬೇಡಿ ಅಂತ ಏನಿಲ್ಲ, ರಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಕಂದ್ರೆ ದೊಡ್ಡ ಮೇವು ಕೊಡ್ರಿ, ಅದನ್ನು ಯೂಸ್ ಆಗುತ್ತೆ. ಸೊ ಅದಕ್ಕಿಂತ ಏನು ಮಾಡಿರಿ, ಎಲ್ಲರಿಗೂ ಗೊತ್ತಿರುತ್ತಲ್ವ ಈ ಥರ ಕಡಲೆ ಬೀಜ, ಈ ಥರ ಕಡಲೆ ಬೀಜ ಮತ್ತು ಕಡಲೆಕಾಳು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಕಡಲೆಕಾಳು ಇದೆರಡನ್ನೂ ಏನು ಮಾಡಿರಿ, ಬೆಳಗ್ಗೆ ನೆನೆಸ್ಬಿಟ್ಟು ಇಲ್ಲ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ನಿಮ್ಮ ಅಕ್ಕಿಗಳಿಗೆ ಎಲ್ಲದಕ್ಕೂ ಕೊಟ್ಕೊಂಬನ್ರಿ. ಇವಾಗ ತುಂಬ ಅಕ್ಕಿಗಳಿದ್ರೆ ಸ್ವಲ್ಪ ಕೊಡೋಕೆ ಕಷ್ಟ ಅಂತ ಹೇಳ್ಬೋದು. ಇವಾಗ ಸ್ವಲ್ಪ ಅಕ್ಕಿಗಳಿದ್ದಾವೆ, ಒಂದು ಈ ಥರ ಕಡಲೆ ಬೀಜ ಒಂದು 10 ಇಲ್ಲ 15 20 ಕೊಡ್ರಿ. ಕಡಲೆಕಾಳು ಇಲ್ಲ ಕಡಲೆ ಬೀಜಗಳು ಎಲ್ಲದಕ್ಕೂ ಒಂದೊಂದು 5 10 ಥರ ಕೊಟ್ಕೊಂಬಂದರೆ ಡೈಲಿ ಕೊಡ್ತಾ ಇದ್ದಾಗ ಏನಾಗುತ್ತೆ, ಅಕ್ಕಿಗಳದ್ದು ಬಾಡಿ ರಿಕವರ್ ಚೆನ್ನಾಗಾಗುತ್ತೆ. ಇದ್ರ ಜೊತೆಗೆ ನಿಮಗೆ ಮಲ್ಟಿವಿಟಮಿನ್ಸ್ಗೆ ಸಿರಪ್ ಎಲ್ಲ ಸಿಕ್ಕುತ್ತೆ. ನನ್ನ ಹತ್ರ ಐತೆಲ್ಲ ಗೊತ್ತಿಲ್ಲ, ಮೇಬಿ ಇರಬೇಕು, ಇದ್ರೆ ತೋರಿಸ್ತೀನಿ. ಇದೇ ನೋಡ್ಕೊಳ್ಳಿ, ಖಾಲಿ ಆಗೈತೆ ನಮ್ಮದನ್ನು ತೊಗೊಂಬರ್ಬೇಕು. ಸೊ A to Z ಸಿರಪ್ ಅಂದ್ಬಿಟ್ಟು ನಿಮಗೆ ಮೆಡಿಕಲಲ್ಲಿ ಎಲ್ಲಿ ಯಾವ ಮೆಡಿಕಲಲ್ಲಿ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಇದು ಮನ್ಸೂರ್ದೇನೆ, ಇಲ್ಲ ಅಂತ ಹೇಳಲ್ಲ. ಎಲ್ಲ ಮೆಡಿಕಲ್ ಶಾಪಲ್ಲಿ ಆಲ್ಮೋಸ್ಟ್ 90% ಮೆಡಿಕಲ್ ಸ್ಟೋರಲ್ಲಿ ಇರ್ತೈತೆ. ಅದನ್ನ ಏನು ಮಾಡಿರಿ ಅಂತಂದರೆ, ನೀರು ಕೊಡ್ತೀರಲ್ವಾ, ಸೊ ನೀರು ಜೊತೆಗೆ ಒಂದು 2 ಡ್ರಾಪು ಇಲ್ಲ ಒಂದು ಅರ್ಧ ಕ್ಯಾಪು, ಇದರಲ್ಲಿ ಎಷ್ಟು ಒಂದು ಅರ್ಧ ಲೀಟ್ರ್ ನೀರು ಹಿಡಿತೈತೆ ಅದರಲ್ಲಿ. ಸೊ ಅರ್ಧ ಲೀಟ್ರ್ ನೀರಿಗೆ ಅದರಲ್ಲೇ ಕೊಟ್ಟಿರ್ತಾರೆ ಮೆಷರ್ಮೆಂಟ್ಗೆ ಕ್ಯಾಪು. ಅದು ಒಂದು ಕ್ಯಾಪ್ ಹಾಕ್ಬಿಟ್ಟು ನೀರು ಕುಡಿಸಿ. ಅದರಲ್ಲಿ ಏನಪ್ಪ ಆ ಮಲ್ಟಿವಿಟಮಿನ್ಸಲ್ಲಿ ಏನೈತೆ, ಎಲ್ಲ ಫ್ರೂಟ್ಸ್ ಮಿಕ್ಸ್ದು ಜ್ಯೂಸ್ ಥರ ಆಗುತ್ತೆ ಅಷ್ಟೇ. ಅದು ಅದ್ರ ಜೊತೆಗೆ ಸ್ವಲ್ಪ ಮೆಡಿಸನ್ಸ್ ಇರುತ್ತೆ, ಎಲ್ಲ ಫ್ರೂಟ್ಸ್ದು ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಇರ್ತೈತಲ್ಲ. ಸೊ ಅದು ನಿಮಗೆ ನೀರಲ್ಲಿ ಮಿಕ್ಸ್ ಮಾಡಿಕೊಟ್ಟಾಗ ಯೂಸ್ ಆಗುತ್ತೆ, ಓಕೆನಾ. ಅಂದರೆ ಅಕ್ಕಿಗಳು ವೀಕ್ನೆಸ್ಸು, ತುಂಬ ಅಕ್ಕಿಗಳು ಸೊಪ್ಪು ಕುತ್ಕೊಂಡು ಬೇಜಾನ್ ಜನ ವೀಡಿಯೋ ಕಳಿಸ್ತಾ ಇದ್ದೀರಾ, ಎಲ್ಲರಿಗೂ ಒಂದೊಂದೇ ರಿಪ್ಲೈ ಮಾಡೋಕ್ಕಿಂತ ಅದಕ್ಕೋಸ್ಕರ ವೀಡಿಯೋ ಮಾಡಿ ಹೇಳಿದ್ದೀನಿ. ಅದನ್ನ ಮಿಕ್ಸ್ ಮಾಡಿಕೊಟ್ರು ನಿಮಗೆ ಅಕ್ಕಿಗೆ ಹೆಲ್ತ್ ಕಂಡೀಷನ್ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ನೀರು ಕರೆಕ್ಟಾಗಿ ಕೊಡ್ರಿ 3 ಟೈಮು. ಮತ್ತು ಊಟನೂ ಅಷ್ಟೇ ಚೆನ್ನಾಗಿ ಹಾಕ್ರಿ ಕರೆಕ್ಟಾಗಿ. ಅಕ್ಕಿಗಳು ತಿನ್ನೋವರೆಗೂ ಬಿಡ್ರಿ. ಸ್ವಲ್ಪ ಮೇವು ಹಾಕಿದ್ರೆ ಅವಾಗಲೇ ವೀಕ್ನೆಸ್ ಸ್ಟಾರ್ಟ್ ಆಗೋದು. ಮತ್ತು ಇನ್ನೊಂದು ಏನಂತಂದರೆ, ಆ ಥರ ವೀಕ್ ಇರೋ ಅಕ್ಕಿಗಳಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ತೋರಿಸಿ ಬೇರೆ ಅಕ್ಕಿಗಳಿಂದ. ಯಾಕಂತಂದರೆ ಎಲ್ಲ ಅಕ್ಕಿಗಳು ಒಂದೇ ಥರ ಕೇರ್ ಮಾಡ್ಕೊಂಡ್ರೆ ಅವಾಗ ಸರಿ ಹೋಗಲ್ಲ. ಆ ಥರ ಅಕ್ಕಿಗಳಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ತೋರಿಸ್ಬಿಟ್ಟು ಕ್ಲೀನಾಗಿ ಕೇರ್ ಮಾಡಿದ್ರೆ ಏನೂ ಆಗೋಲ್ಲ, ಅಕ್ಕಿ ದಪ್ಪ ಆಗೇ ಆಗುತ್ತೆ, ಓಕೆ. ವಾಪಸ್ ಸುಕ್ಕ ಹೊಡೆದಿರ್ತಾವೆ ಅಷ್ಟೇ, ಏನೂ ಆಗಿರಲ್ಲ. ಸುಕ್ಕ ಹೊಡೆಯೋದು ಮೇಯ್ನ್ ರೀಸನ್ನು ಊಟ, ನೀರು, ನೀಟ್ನೆಸ್ಸು. ಆ ಥರ ಹುಷಾರಿಲ್ದಾಗಾದಾಗ ನೀಟ್ನೆಸ್ ಮೇಂಟೈನ್ ಮಾಡಬೇಕು. ಯಾಕಂತಂದರೆ ಗಲೀಜಾಗಿದ್ದಾಗ ಬಂದಿದೆ ನೋಡಿದ್ರಲ್ಲ ದಾವಡಿ ಹೆಂಗಿತ್ತು, ಸೊ ಆ ಥರ ಗಲೀಜು ಬಿಟ್ಬಿಟ್ರೆ ಅದು ಮಾಡಿರೋ ಮೋಷನ್ ಮೇಲೆಲ್ಲ ಅದೇ ಕಾಲಿಕೊಂಡು ತುಳ್ಕೊಂಡು ಅದೇ ಮೇವನ್ನ ತಿನ್ಕೊಂಡು ಆ ಥರದೇ ಜ್ವರಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ ಡೈಲಿ ದಾವಡಿನ. ಸೊ ನಾನು ಇವಾಗ ನೆನ್ಸಿಕ್ಕಿದ್ದೀನಿ ಎರಡನ್ನೂ, ಇನ್ನು ಇದನ್ನ ನಾಳೆ ಕೊಡ್ತೀನಿ, ಓಕೆನಾ. ಇವಾಗ ಅಕ್ಕಿಗಳಿಗೆ ಎಲ್ಲದಕ್ಕೂ ಮೇವು ಹಾಕ್ಬಿಟ್ಟು ಬೇರೆ ಕೆಲಸ ನೋಡ್ಕೊಳ್ಳೋದ. ಇಲ್ಲಿ ಸ್ವಲ್ಪ ಫಿಶ್ ಐತೆ, ಇದನ್ನು ತೋರಿಸ್ಬಿಡ್ತೀನಿ. ಇಲ್ಲಿ ಸ್ವಲ್ಪ ಫಿಶ್ಗಳೈತೆ, ಎಷ್ಟು ಮೀನುಗಳೈತೆ, ಎಷ್ಟು ಉಳ್ದೈತೆ ಗೊತ್ತಿಲ್ಲ. ಮೀನು ಇದರಲ್ಲೇ ಇರಲ್ಲ, ಇಲ್ಲಾಂತಂದರೆ ಈ ಟ್ಯಾಂಕಿಗೆ ಶಿಫ್ಟ್ ಮಾಡಲ್ಲ. ನೀವೇ ಕಮೆಂಟ್ ಹಾಕ್ರಿ, ನೋಡೋಣ. ನಿಮ್ಮ ಕಮೆಂಟ್ ಮೇಲೆ ಚೇಂಜ್ ಮಾಡ್ತೀನಿ. ಈ ವಿಡಿಯೋ ಇಷ್ಟೇ, ಯಾಕಂತಂದರೆ ಇನ್ಮೇಲೆ ಡೈಲಿ ರೆಗ್ಯುಲರಾಗಿ ವೀಡಿಯೋ ಇರುತ್ತೆ. ವಿತೌಟ್ ಎನಿಮೀಸ್ ಚಾಲೆಂಜ್ ಅಂತ ತೊಗೊಂಡ್ಮೇಲೆ ಚಾಲೆಂಜ್ ಕಂಪ್ಲೀಟ್ ಮಾಡೋಣ. ಯಾಕಂದರೆ ಲಾಸ್ಟ್ ಟೈಮು ಕೂಡ ಚಾಲೆಂಜ್ ತೊಗೊಂಡಿದ್ದೆ, ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ಈ ಟೈಮ್ ಕೂಡ ಚಾಲೆಂಜ್ ತೊಗೊಂಡಿದ್ದೀನಿ. ಇವತ್ತೇ ಸ್ಟಾರ್ಟಿಂಗ್ ವೀಡಿಯೋ, ಫಸ್ಟ್ ವೀಡಿಯೋ. ನಾಳೆಯಿಂದ ಕಂಟಿನ್ಯೂಸ್ ವೀಡಿಯೋ ಇರುತ್ತೆ. ಈ ವಿಡಿಯೋ ನೀವು ಎಂಡ್ ಮಾಡೋಣ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬೈ.